ಆತ್ಮೀಯ ಸ್ಪರ್ಧಾ ಮಿತ್ರರೇ, 2014ರ ಪ್ರಶ್ನೆ ಪತ್ರಿಕೆ 1ರ ಗಣಿತ ಭಾಗವನ್ನು ನೋಡ್ತಾ ಇದ್ದಾವೆ. 91ನೇ ಪ್ರಶ್ನೆ ನೋಡೋಣ. ಒಂದು ಲಂಬಕೋನ ತ್ರಿಭುಜದಲ್ಲಿ ಒಂದು ಕೋನವು 45 ಡಿಗ್ರಿ ಆಗಿದ್ದು ಅದರ ವಿರುದ್ಧ ಬಾಹು ವಿಕರ್ಣಕ್ಕಿಂತ ಕೇನಷ್ಟಿದ್ದರೆ ಕೇನ ಬೆಲೆ. ನೋಡ್ರಿ, ಒಂದು ಲಂಬಕೋನ ತ್ರಿಭುಜ ತೆಗಿತಾ ಇದ್ದಾನೆ. ಇಲ್ಲಿ 90 ಐತಿ, ಇದು ವಿಕರ್ಣ ಆಗ್ತದೆ. ಈಗ ವಿರುದ್ಧ ಬಾಹು ಅಂತ ತೊಗೊಂಡ್ರೆ ಪಾರ್ಶ್ವಭಾವ ಅಂತ ತೊಗೋಬೋದು. ಇಲ್ಲಿ 45 ಡಿಗ್ರಿ ತೊಗೊಂಡ್ರೆ ಇದು ಪಾರ್ಶ್ವಭಾವ ಆಗುತ್ತೆ, ಇದು ಅಭಿಮುಖ ಭಾವ ಆಗುತ್ತೆ. ಇದು 45 ಇದ್ದರೆ ಇದು ಕೂಡ ಎಷ್ಟಿರುತ್ತೆ? 45. ಹಾಗಾದರೆ ಇವು ಎರಡು ಬಾಹುಗಳು ಏನಾದರೂ ಸಮ ಇದು. ಇದು 1 ಇದ್ದರೆ ಇದು ಕೂಡ ಎಷ್ಟಿರ್ತದೆ? 1 ಇರ್ತದೆ. ಪಾರ್ಶ್ವಭಾವ ಅಂದರೆ ವಿರುದ್ಧ ಬಾಹುವಿನ ಅಳತಕ್ಕೆ ಆ ವಿಕರ್ಣದಷ್ಟೇ ಇರುತ್ತದೆ. ಹಾಗಾದರೆ 1 + 1 ನೋಡ್ರಿ, ವಿಕರ್ಣದ ಈಕ್ವಲ್ ಟು 1² + 1² ಅಂದರೆ ವಿಕರ್ಣದ ಸ್ಕ್ವೇರ್. ವಿಕರ್ಣದ ಸ್ಕ್ವೇರ್ ಈಕ್ವಲ್ ಟು 2. ಯಾಕೆ? 1ರ ವರ್ಗಮೂಲ 1ರ ವರ್ಗ 1, 1ರ ವರ್ಗ 1 2 ಆಯಿತು. ವಿಕರ್ಣ ಈಕ್ವಲ್ ಟು √2 ಆಯಿತು. ಹಾಗಾದರೆ ವಿಕರ್ಣ ಈಕ್ವಲ್ ಟು √2 ಹಾಕಿದಾಗ √2 ಈಕ್ವಲ್ ಟು ಕೆ ವ್ಯಾಲ್ಯೂ 1. ಸೊ ಕೆ ಇಲ್ಲೇ ಇಟ್ಕೊಳ್ಳೋಣ, 1/√2 ಆಯಿತು. ಹಾಗಾದರೆ ಸರಿಯಾದ ಉತ್ತರ 1/√2. ಒಂದು ಎರಡನೇದು ಏನು ತೊಗೋಬೋದು ಅಂದರೆ ಈ ರೀತಿ ತೊಗೊಂಡಾಗ ABC ತೊಗೋಬೋದು. ಇದು 45 ಡಿಗ್ರಿ ಕೊಟ್ಟಿದ್ದಾನೆ ಅಂತವ್ರಿ, ಕರೆಕ್ಟಾ? ಇದು ಅಭಿಮುಖ, ಇದು ವಿಕರ್ಣ, ಇದು ಪಾರ್ಶ್ವ. ಹಾಗಾದರೆ ಸೈನ್ ಥೀಟಾ ತೊಗೊಂಡ್ರೆ ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ ಅಲ್ಲ, ಅಭಿಮುಖ ಡಿವೈಡೆಡ್ ಬೈ ವಿಕರ್ಣ. ಅಭಿಮುಖ 1 ಇದೆ, ವಿಕರ್ಣ √2 ಆಗುತ್ತೆ. ಹಾಗಾದರೆ ಸೈನ್ 45 ಅಂದರೆ 1/√2 ಅಂತ ಗೊತ್ತೈತಿ. ಸರಿಯಾದ ಉತ್ತರ 1/√2 ಆಗುತ್ತೆ. ಇನ್ನು 92ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಅಂದರೆ ಚಿತ್ರದಲ್ಲಿ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯಿರಿ. ಏನೇನೋ ಬರೆದಿದ್ದಾರೆ, ಬಿಟ್ಬಿಡೋಣ್ರೆ. ಇಲ್ಲಿ ವಿಕರ್ಣದ ಬಾಹು ಏನಪ್ಪ ಅಂದ್ರೆ ಉಳಿದೆರಡು ಬಾಹುಗಳನ್ನು ಕೂಡಿಸಿ ಅದನ್ನು ಕಳೆದ ಮೇಲೆ 2ರಿಂದ ಭಾಗಾಕಾರ ಮಾಡೋಣ. 5 + 12 ವಿಕರ್ಣ 13/2. ಲಂಬಕೋನ ತ್ರಿಭುಜ ಇದ್ದಾಗ ಮಾತ್ರ ಬರ್ತದ್ರೆ. ಈಗ 17 - 13/2 ಈಕ್ವಲ್ ಟು 4/2. 2 1 2 2 ಸೊ 2. ಸೊ ತ್ರಿಜ್ಯ ಎಷ್ಟು ಸೆಂಟಿಮೀಟರ್ ಅಪ್ಪ ಅಂದರೆ 2 ಸೆಂಟಿಮೀಟರ್ ಆಗಿದೆ. ನೆಕ್ಸ್ಟ್ ಪ್ರಶ್ನೆ ಏನಿದೆ? 93ನೇ ಪ್ರಶ್ನೆ ಏನಿದೆ ನೋಡ್ರಿ. √a ಈಕ್ವಲ್ ಟು 24. 4a ಡಿವೈಡೆಡ್ ಬೈ 9ರ ಬೆಲೆ. ನೋಡ್ರಿ, 4ರ ವರ್ಗಮೂಲ 2, 9ರ ವರ್ಗಮೂಲ 3. ಇನ್ನು ಉಳಿದಿದ್ದು √a ಗೊತ್ತಿಲ್ಲ. 2 √a ಅಂದರೆ 24 ಐತಿ ಬೆಲೆ, ಡಿವೈಡೆಡ್ ಬೈ 3. 3 1 3 8 24, 8 2 16. ಸೊ ಅದ್ರ ವ್ಯಾಲ್ಯೂ ಎಷ್ಟಪ್ಪ ಅಂದ್ರೆ 16. ಆಪ್ಷನ್ 4. ಇನ್ನು 94ನೇ ಪ್ರಶ್ನೆ ನೋಡೋಣ. 4 ಬ್ರಾಕೆಟ್ 2 ಪುಷ್ಪವರ್ಣ 3 - 1 - 4 ಪುಷ್ಪವರ್ಣ. ಇಲ್ಲಿ ತಲೆ ಮೇಲೆ ಗೆರೆ ಹೊಡೆದಾನ ಅಂದ್ರೆ ನೋಡ್ರಿ, 4 ಚೌಕವರ್ಣ 2 ಪುಷ್ಪವರ್ಣ 3 ಮೈನಸ್ ಹಾಗೆ ಬಿಟ್ಕೋಬೇಕು. ಯಾಕೆ? ಮೈನಸ್ ಗೆಲ್ಲಿದ 1 ಮತ್ತು 4 ಐತಿ ಅಂದರೆ 4ರಲ್ಲಿ 1 ಹೋದರೆ 3, ದೊಡ್ಡ ಅಂಗಿ ಮುಂಚಿನ ಯಾವುದೈತಿ? -3. ಹಾಗಾದರೆ 4 ಚೌಕವರ್ಣ 2 ಮೈನಸ್ ಪುಷ್ಪವರ್ಣ 3 ಮೈನಸ್ ಇಂಟು ಮೈನಸ್ ಪ್ಲಸ್ 3 ಪುಷ್ಪವರ್ಣ ಚೌಕವರ್ಣ. 4 ಚೌಕವರ್ಣ 2 ಮೈನಸ್ 3 + 3 6 ಚೌಕವರ್ಣ. 4 ಚೌಕವರ್ಣ 6ರಲ್ಲಿ 2 ಹೋದರೆ 4, ಯಾವ 4? -4, ದೊಡ್ಡ ಅಂಕಿ ಮಿಂತ 4 ಇಂಟು -4 ಅಂದ್ರೆ -16. ಸೊ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ 2. 95ನೇ ಪ್ರಶ್ನೆ ಅಂದರೆ 6ರಿಂದ ಪೂರ್ಣವಾಗಿ ಭಾಗಿಸಲ್ಪಡುವ 3 ಅಂಕಿಯ ಒಟ್ಟು ಸಂಖ್ಯೆಗಳ. 6ರಿಂದ ಭಾಗಿಸಲ್ಪಡುವಂತಹ ಮೊದಲನೇ ಸಂಖ್ಯೆನೇ 102. ನೋಡ್ರಿ, 102 ಅಂಕಿಗಳ ಮೊತ್ತ ಕೊಡ್ಸೋಣ. ಮೊದಲ 1 + 2 3. ಹಾಗಾದರೆ 3ರಿಂದ ಹೋಗ್ತದೆ, ಇದು ಸಮ ಸಂಖ್ಯೆ ಐತಿ, 2ರಿಂದ ಹೋಗುತ್ತೆ. 3 ಮತ್ತು 2ರಿಂದ ಹೋಗುವ ಸಂಖ್ಯೆಗಳು 6ರಿಂದ ಹೋಗ್ತಾ ಇದ್ದಾವೆ. ಹಾಗಾದರೆ ಅದೇ ರೀತಿ ಕೊನೆಗೆ ಯಾವುದಪ್ಪ ಅಂದ್ರೆ 996. ನೋಡ್ರಿ, 9 9 18, 18 6
ಎಷ್ಟು 24, 3ರಿಂದನೂ ಹೋಗುತ್ತದೆ 2ರಿಂದನೂ ಹೋಗ್ತದೆ. ಹಾಗಾದರೆ ಕೊನೆಗೆ ಹೋಗುವಂಥದ್ದು 6. ಇಲ್ಲಿ ಮೊದಲನೇ ಪದ ಎ ಅಂದರೆ 102, ಎನ್ ಕೊನೆಯ ಪದ ಅಂದರೆ 996, ಡಿ ಅಂದರೆ 6ರಿಂದ ಭಾಗಿಸಲ್ಪಡುವ ಸಂಖ್ಯೆಗಳು. ಹಾಗಾದರೆ ಎನ್ ವ್ಯಾಲ್ಯೂ ಕಂಡುಹಿಡಿಬೇಕು. ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. 996 ಈಕ್ವಲ್ ಟು 102 ಪ್ಲಸ್ ಎನ್ ಮೈನಸ್ 1 ಡಿ ಅಂದರೆ 6. 996 ಮೈನಸ್ 102 ಈಕ್ವಲ್ ಟು ಎನ್ ಮೈನಸ್ 1 ಇಂಟು 6. ಹಾಗಾದರೆ 6ರಲ್ಲಿ 2 ಹೋದರೆ 4, 9ರಲ್ಲಿ 0 ಹೋದರೆ 9, 9ರಲ್ಲಿ 1 ಹೋದರೆ 8. ಈ 6 ಗುಣಾಕಾರ ಇದ್ದು ಭಾಗಾಕಾರ ಆಗ್ತದೆ ರೀ ಎನ್ ಮೈನಸ್ 1. 6 1 6 1 2 ಉಳಿತು 29, 6 4 24, 5 ಉಳಿತು 54, 6 9 54. 149 ಮೈನಸ್ 1 ಕೆಳ ಬಂದರೆ ಪ್ಲಸ್ 1. ಸೊ ಎನ್ ಈಕ್ವಲ್ ಟು 150. ಸರಿಯಾದ ಉತ್ತರ ಆಪ್ಷನ್ 1. ಎಸ್. ಅದೇ ರೀತಿ ಒಂದು ಗೂಡ್ಸ್ ರೈಲು 72 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. 250 ಮೀಟರ್ ಉದ್ದದ ನಿಲ್ದಾಣವನ್ನು 26 ಸೆಕೆಂಡ್ಗಳಲ್ಲಿ ದಾಟುತ್ತದೆ. ಗೂಡ್ಸ್ ರೈಲಿನ ಉದ್ದ ನೋಡ್ರಿ 96. ಗೂಡ್ಸ್ ರೈಲಿನ ಉದ್ದ ಎಕ್ಸ್ ಪ್ಲಸ್ 250 ಮೀಟರ್ ಏನೈತಿ ಅಂದರೆ ನಿಲ್ದಾಣ ಐತಿ. ಹಾಗಾದರೆ ಇವೆರಡನ್ನು ಸೇರಿ ದಾಟಬೇಕದು. ನೋಡ್ರಿ 72 ಕಿಲೋಮೀಟ್ರ್ ವೇಗ ಗಂಟು ಹೋಗ್ತಾನೆ. ಎಷ್ಟು ಸೆಕೆಂಡ್? 26 ಸೆಕೆಂಡ್. ಮೊದಲು ಕಿಲೋಮೀಟರನ್ನ ಸೆಕೆಂಡ್ನಲ್ಲಿ ಬರೆಯೋಣ. ಏನಾಗುತ್ತಂದ್ರೆ 5 18 ಗುಣಾಕಾರ ಮಾಡೋಣ. 18 1 18 4 72, 4 5 20 ಮೀಟರ್ ಪರ್ ಸೆಕೆಂಡ್. ಅಂದರೆ ಒಂದು ಸೆಕೆಂಡ್ಗೆ 20 ಮೀಟ್ರ್ ಹೋಗ್ತಾ ಇದೆ. ಹಾಗಾದರೆ 26 ಸೆಕೆಂಡ್ಗೆ 26 0 0 26 52. ಹಾಗಾದರೆ ಈ 520 ದೂರ ಹೋಗಬೇಕು. ಎಷ್ಟು? 26 ಸೆಕೆಂಡಿಗೆ. ಇದರಲ್ಲಿ 750 ನಿಲ್ದಾಣ ತೆಗೆದುಬಿಡೋಣ. ಹಾಗಾದರೆ ಉಳಿದಿದ್ದು 720 ಮೀಟ್ರ್ ಉಳಿತಾ ಇದೆ. ಅದು 720 ಮೀಟರ್ ಯಾವ ವ್ಯಾಲ್ಯೂವ? ಎಕ್ಸ್ ವ್ಯಾಲ್ಯೂವ, ರೈಲಿನ ಉದ್ದ. ನೆಕ್ಸ್ಟ್ 97ನೇ ಪ್ರಶ್ನೆ. 1 ಮೈಲು ಅರ್ಥ ಮಾಡಿಕೊಳ್ಳ್ರಿ. ಇದು 1.6 ಕಿಲೋಮೀಟರ್ ಅಂತ ತಗೋತಾ ಇದ್ದಾವೆ ಇದರ ಅಳತೆ. ಹಾಗಾದರೆ 5 ಮೈಲು ಅಂದರೆ 1.6 ಇಂಟು 5 ಈಕ್ವಲ್ ಟು 80 ಬಿಂದು ಕೊಟ್ಟರೆ 8 ಕಿಲೋಮೀಟರ್. ಹಾಗಾದರೆ 8 ಮೈನಸ್ 7 ಮಾಡಿದಾಗ ಎಷ್ಟು ಕಿಲೋಮೀಟ್ರ್ ವ್ಯತ್ಯಾಸ ಬರ್ತದೆ? 1 ಕಿಲೋಮೀಟ್ರ್ ವ್ಯತ್ಯಾಸ ಬರ್ತಾ ಇದೆ. ನೆಕ್ಸ್ಟ್ 98ನೇ ಪ್ರಶ್ನೆಯನ್ನು ಓದೋಣ. ಒಬ್ಬನ ಬಳಿ 1 ರು, 5 ರು ಮತ್ತು 10 ರು ಬಗೆಯ ನೋಟುಗಳನ್ನು ನೋಡಿದಂತೆ 480 ರು ಇದೆ. ಅವನ ಬಳಿ ಇರುವ ಪ್ರತಿ ಬಗೆಯ ನೋಟುಗಳು ಸಮಸಂಖ್ಯೆಯಲ್ಲಿದ್ದರೆ ಅವನ ಬಳಿ ಇರುವ ಒಟ್ಟು ನೋಟುಗಳು. ನೋಡ್ರಿ 1 ರೂಪಾಯಿ ನಾಣ್ಯದ ನೋಟುಗಳು ಎಕ್ಸ್ ಅದಾವ. ಹಾಗಾದ್ರೆ ಅದರ ಬೆಲೆ 1 ಎಕ್ಸ್ ಆಗುತ್ತೆ. 5 ರೂಪಾಯಿ ಬೆಲೆನೂ ಕೂಡ ಎಕ್ಸ್ ಅದಾವ. ಅದರ ಬೆಲೆ 5 ಎಕ್ಸ್ ಆಗುತ್ತೆ. 10 ರು ನೋಟುಗಳ ಸಂಖ್ಯೆ ಎಕ್ಸ್ ಅದಾವ. ಅದರ ಬೆಲೆನೂ ಎಷ್ಟಾಗುತ್ತೆ? 10 ಎಕ್ಸ್ ಆಗುತ್ತೆ. ಹಾಗಾದರೆ 1 ರೂಪಾಯಿ ಬೆಲೆ 1 ಎಕ್ಸ್, 5 ರೂಪಾಯಿ ಬೆಲೆ 5 ಎಕ್ಸ್, 10 ರೂಪಾಯಿ ಬೆಲೆ 10 ಎಕ್ಸ್ ಎಲ್ಲ ಕೂಡಿದಾಗ 480 ರೂಪಾಯಿ ಆಗುತ್ತಾ. ಹಾಗಾದರೆ ಟೋಟಲ್ 16 ಎಕ್ಸ್ ಆಯಿತು ಈಕ್ವಲ್ ಟು 480. 16 1 16 3 48 30 ಎಕ್ಸ್ ಈಕ್ವಲ್ ಟು ಎಷ್ಟಾಯಿತು? 30. ಹಾಗಾದರೆ ಅವನ ಬಳಿ ಇರುವ ಒಟ್ಟು ನೋಟುಗಳು ನೋಡ್ರಿ 1 ರೂಪಾಯಿ ನಾಣ್ಯದ ನೋಟು ಎಕ್ಸ್, 5 ರೂಪಾಯಿ ನಾಣ್ಯದ ನೋಟು ಎಕ್ಸ್, 10 ರೂಪಾಯಿದು ಎಕ್ಸ್. ಹಾಗಾದರೆ ಒಟ್ಟು ಕೂಡಿಸೋಣ. 30 ಪ್ಲಸ್ 30 ಪ್ಲಸ್ 30 ಈಕ್ವಲ್ ಟು ಎಷ್ಟಾಯಿತು? 90 ಆಯಿತು. ಅವನ ಬಳಿ ಇರುವ ಒಟ್ಟು ನಾಣ್ಯಗಳೆಷ್ಟು? 90. ನೆಕ್ಸ್ಟ್ ನೋಡ್ರಿ 99ನೇ ಪ್ರಶ್ನೆ ಏನಿದೆ? ಎಕ್ಸ್ 1/xಗಳ ಸರಾಸರಿ ಅಂದರೆ 1 ಪ್ಲಸ್ ಎಮ್ ಆಯಿತು. ಹೌದ್ರಿ, ಸರಾಸರಿ ಎಷ್ಟಿದೆ? ಎಮ್ ಇದೆ. ಹಾಗಾದರೆ ಅದೇ ರೀತಿ ಅವ ಕೇಳಾಗ್ತಾನೆ x³ ಪ್ಲಸ್ 1/x³ ಈಕ್ವಲ್ ಟು ಎಷ್ಟು? ಅವುಗಳ ಸರಾಸರಿ. ಅವುಗಳ ಏನು ಕೇಳಾಕತ್ತಾನ್ರಿ ಅವ? ಸರಾಸರಿಯನ್ನು ಕೇಳ್ತಾ ಇದ್ದಾನ. ಹಾಗಾದರೆ ನಾ ಇಲ್ಲಿ ಏನು ಮಾಡ್ತೇನೆ ರೀ, ಇವುಗಳ ಸರಾಸರಿ ಅಂದರೆ ಇಲ್ಲಿ 2 ಬರೀತೀವಿ.
ಸೊ ಎಕ್ಸ್ ಪ್ಲಸ್ 1/x ಅಂದರೆ 2m ಅಂತ ತಗೊಳ್ಳೋಣ. ಹಾಗಾದರೆ ಇಲ್ಲಿ ಎಕ್ಸ್ ಪ್ಲಸ್ 1/x ಅದರ ಘಾತ 3 ಈ ಸೂತ್ರ ಅಂದರೆ a ಪ್ಲಸ್ ಬಿ ಹೋಲ್ ಕ್ಯೂಬ್ಸ್ ನಿಯಮವನ್ನು ಹೋದರೆ x³ ಪ್ಲಸ್ 1/x³ ಪ್ಲಸ್ 3 ಇಂಟು ಎಕ್ಸ್ ಇಂಟು 1/x ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ 1/x ಈ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಹೌದ್ರಿ, ಈ ಎರಡು ಈ ಕಡೆ ಕಳಿಸಿದರೆ ಗುಣಾಕಾರ ಆಗುತ್ತು. ಹಾಗಾದರೆ ಎಕ್ಸ್ ಪ್ಲಸ್ 1/x ಅಂದರೆ 2m ಕ್ಯೂಬ್ x³ ಪ್ಲಸ್ 1/x³ ಪ್ಲಸ್ 3 ಎಕ್ಸ್ ಪ್ಲಸ್ 1/x ಅಂದರೆ ಏನೈತಿ 2m ಇಂಟು 2m. 2 ಘಾತ 3 ಅಂದರೆ 8m ಘಾತ 3 x³ ಪ್ಲಸ್ 1/x³ ಪ್ಲಸ್ 2 3 6m 8m³ ಈಕ್ವಲ್ ಟು ಪ್ಲಸ್ 6 ಕಡೆ ಕಳಿಸಿದ್ರೆ ಮೈನಸ್ 6m x³ ಪ್ಲಸ್ 1/x³ ಏನು ಕೇಳ್ಯಾನ್ರಿ? ಸರಾಸರಿ ಕೇಳ್ಯಾನ. ಸೊ ನಾವು ಅದರದ್ದು ಸರಾಸರಿ ಇದ್ರ ವ್ಯಾಲ್ಯೂ ಇದೆ ಐತೆ 2ರಿಂದ ಏನು ಮಾಡ್ಬೇಕು, ನಾವು ಭಾಗಾಕಾರ ಮಾಡಬೇಕು ಸರಾಸರಿ, ಹೌದಲ್ರಿ? ಹಾಗಾದರೆ 8m ಒಳಗಡೆ ಏನು ಮಾಡೋಣ, 2m ಸಾಮಾನ್ಯ ತೆಗೀನು. ಹಾಗಾದರೆ 4m ಮೈನಸ್ 3m ಇಲ್ಲಿ ಸ್ಕ್ವೇರ್ ಉಳಿತಾ ಇದೆ. ಇಲ್ಲಿ m ಹೊರಗೆ ಬಂದದ ಬರೀ 3 ಉಳಿತು. ಭಾಗಲೆ 2 2 1 2 1 ಎಷ್ಟು ಉಳಿತದೆ? m ಇಂಟು 4m² ಮೈನಸ್ 3 4m² ಮೈನಸ್ 3 ಇಲ್ಲೈತೆ ನೋಡ್ರಿ. ಆಪ್ಷನ್ 2. ನಾವು ಸರಾಸರಿ ಕೇಳ್ಯಾನಂದ್ರೆ ಅದಕ್ಕೆ 2ರಿಂದ ಏನು ಮಾಡಿದ್ದೀನಿ ರೀ, ಭಾಗಾಕಾರ ಮಾಡಿದ್ದೇವೆ. ಎಸ್, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಏನಿದೆ? 6 ಸಂಖ್ಯೆಗಳ ಸರಾಸರಿ 48. ಅವುಗಳಲ್ಲಿ 5 ಬೆಲೆ ಅದಾವ. ಹಾಗಾದರೆ 100 ನೋಡ್ರಿ 6 ಸಂಖ್ಯೆಗಳದಾವ. ಅದರಲ್ಲಿ ಯಾವ್ಯಾವ ಕೊಟ್ಟಾನ್ರಿ? 8 1 15 1 0 1 6 1 11 1 5 ಕೊಟ್ಟ. ಇನ್ನೊಂದು ಎಕ್ಸ್ ಅಂತ ತಗೊಳ್ಳೋಣ. ಸೊ 6 ಸಂಖ್ಯೆ ಅದಾವ, ಸರಾಸರಿ ಎಷ್ಟೈತಿ? ಇಲ್ಲಿ 8 ಐತಿ. 6 ಮತ್ತು 8 ಗುಣಾಕಾರ ಮಾಡಿದಾಗ 48 ಆಯಿತು. 15 8 6 ಮತ್ತು 11ನ್ನು ನಾವೇನು ಮಾಡಬೇಕು? ಕೂಡಿಸ್ಬೇಕು. ಕೂಡಿಸಿದಾಗ ನಮಗೇನು ಸಿಗ್ತದಪ್ಪ ಅಂದರೆ ಒಂದು ಮೊತ್ತ ಸಿಗ್ತಾ ಇದೆ. ಆ ಮೊತ್ತ ಎಷ್ಟಾಗುತ್ತೆ? 40 ಆಗುತ್ತೆ. ಹಾಗಾದರೆ 40 ಪ್ಲಸ್ ಎಕ್ಸ್ 48 ಮೈನಸ್ 40 ಈಕ್ವಲ್ ಟು ಎಕ್ಸ್. 48ಗೆ 40 ಹೋದರೆ 8 ಈಕ್ವಲ್ ಟು ಎಕ್ಸ್. ಎಕ್ಸ್ ವ್ಯಾಲ್ಯೂ 8. ಹಾಗಾದರೆ ಇನ್ನೊಂದು ಸಂಖ್ಯೆ ಎಷ್ಟಪ್ಪ ಅಂದರೆ 8. ಇನ್ನೊಂದು ಸಂಖ್ಯೆ ಎಷ್ಟು ರೀ? 8. 101ನೇ ಪ್ರಶ್ನೆ. 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸ 1365 ಆಗಿದೆ. ದೊಡ್ಡ ಸಂಖ್ಯೆಯನ್ನು ಚಿಕ್ಕ ಸಂಖ್ಯೆಯಿಂದ ಭಾಗಿಸಿದಾಗ 6 ಭಾಜಕವಾಗಿ 15 ಶೇಷವಾಗಿ ಪಡೆಯುತ್ತೇನೆ. ನೋಡ್ರಿ, ಒಂದು ಸಂಖ್ಯೆ ಏನು ಮಾಡೋಣ? ಎಕ್ಸ್ ದೊಡ್ಡ ಸಂಖ್ಯೆ, ಚಿಕ್ಕ ಸಂಖ್ಯೆ y. ಇದು ದೊಡ್ಡ, ಇದು ಚಿಕ್ಕ ಸಂಖ್ಯೆ. ಹಾಗಾದರೆ ದೊಡ್ಡ ಸಂಖ್ಯೆ ಏನಾಗ್ತದಪ್ಪ ಅಂದರೆ ವಾಯ್ನಿಂದ ಭಾಗಿಸಿದ್ದೇವೆ ಅಂದರೆ ಭಾಜ್ಯಕ 6 ಬರ್ತಾಯಿದೆ, ಶೇಷ 15 ಬರ್ತಾಯಿದೆ. ಎಕ್ಸ್ ಈಕ್ವಲ್ ಟು 6y ಪ್ಲಸ್ 15 ಆಯಿತು. ದೊಡ್ಡ ಸಂಖ್ಯೆ ಬೆಲೆ ಆಯಿತು. ಹಾಗಾದರೆ ಇವುಗಳ ನಡುವಿನ ವ್ಯತ್ಯಾಸ ಎಕ್ಸ್ ಮೈನಸ್ y ಈಕ್ವಲ್ ಟು 1365. ಎಕ್ಸ್ ಅಂದರೆ ಸಿಕ್ಕೈತೆ 6y ಪ್ಲಸ್ 15 ಮೈನಸ್ y ಈಕ್ವಲ್ ಟು 1365. 6ರಾಗ 1 ಹೋದರೆ 5 ಉಳಿತದೆ. 5y ಈಕ್ವಲ್ ಟು 1365 ಪ್ಲಸ್ 15 ಆ ಕಡೆ ಹೋದರೆ ಮೈನಸ್ 15. 5y ಈಕ್ವಲ್ ಟು 1350 ಉಳಿತದೆ 15 ಕಳೆದಾಗ. 5 1 5 2 10 5 1 35. ಸೊ y ಈಕ್ವಲ್ ಟು ಎಷ್ಟು ಬಂತು? 270. ಹಾಗಾದರೆ ಯಾವ ಸಂಖ್ಯೆ ಕಳೆಯನವ? ಚಿಕ್ಕ ಸಂಖ್ಯೆ ಕಳೆಯನ. ಸರಿಯಾದ ಉತ್ತರ ಎಷ್ಟು? 270. ನೆಕ್ಸ್ಟ್, ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸ್ನ ಬೆಲೆ ಕೇಳೋಣ. ಏನು ನೋಡ್ರಿ, 102ನೇದು. 102ನೇದು ನಾವು ಬಿಡಿಸುವಂಥ ವೇನು ನೋಡೋಣ. ಏನು? 3 ಮೈನಸ್ 1 ಪ್ಲಸ್ 0 ಮಾಡಿದಾಗ 2 ಉಳಿತದೆ. ಅದರ ಘಾತ 3 ಅಂದರೆ 8 ಆಯಿತು.
5 ಮೈನಸ್ 3 ಪ್ಲಸ್ 2 ಮಾಡೋಣ. 5ರಲ್ಲಿ 3 ಹೋದರೆ 2, 2 ಪ್ಲಸ್ 2 4, 4ರ ಘಾತ 3 ಅಂದರೆ 64. ಮೈನಸ್ 5 ಪ್ಲಸ್ 6 ಐತಿ ಪ್ಲಸ್ 2 ಐತಿ. ಸೊ 6ರಲ್ಲಿ 5 ಹೋದರೆ 1, 1 ಪ್ಲಸ್ 2 3, 3ರ ಘಾತ 3 ಅಂದರೆ 27. 1. ಇನ್ನು ಇನ್ನೊಂದು ಮೆಥಡ್ ನೋಡಿದಾಗ ನೋಡ್ರಿ 3 ಮೈನಸ್ 1 ಅಥವಾ ಇವೆರಡು ಸಂಖ್ಯೆ ಕೊಡಿಸೋಣ. 3 ಪ್ಲಸ್ 0 ಮೈನಸ್ 1 ಅಂದರೆ 2, ಅದರ ಘಾತ 3 ಅಂದರೆ 8 ಆಯಿತು. ನೆಕ್ಸ್ಟ್ 5 ಪ್ಲಸ್ 2 ಮೈನಸ್ 3 ಅಂದರೆ ಎಷ್ಟು ಉಳಿತ 4, ಅದರ ಘಾತ 3 ಅಂದರೆ 64 ಆಯಿತು. ಮೈನಸ್ 5 ಪ್ಲಸ್ 2 ಪ್ಲಸ್ 6 ಮಾಡಿದ್ದೀವಿ ಅಂದರೆ 6ರಲ್ಲಿ 5 ಹೋದರೆ 1, 1 ಪ್ಲಸ್ 2 3, 3ರ ಘಾತ 3 ಅಂದರೆ 27. ಸೊ ಈ ರೀತಿ ಬಿಡಿಸಿದ್ರು ಬರ್ತದೆ. ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ 1, 27. ನೆಕ್ಸ್ಟ್ ಅದೇ ರೀತಿಯಾಗಿ 103ನೇ ಪ್ರಶ್ನೆ. ಇಲ್ಲಿ ಗುಣೋತ್ತರ ಶ್ರೇಣಿ ಮೇಲೆ ಸಮಸ್ಯೆ ಐತೆ. ಏನು 2, 4, 8 ಡ್ಯಾಶ್ ಡ್ಯಾಶ್ 10ನೇ ಪದ. ಎ ಅಂದರೆ 2, ಆರ್ ಅಂದರೆ 2. ಯಾಕೆ 2 2ರಲ್ಲಿ 4, 2ರಿಂದ ಗುಣಾಕಾರ ಮಾಡೇವಿ. 4 2ರಲ್ಲಿ 8, 2ರಿಂದ ಗುಣಾಕಾರ ಮಾಡೇವಿ. ಸೊ ಎಷ್ಟಾಯಿತು 2. ಎನ್ ಈಕ್ವಲ್ ಟು ಎಷ್ಟೈತೆ 10ನೇ ಪದ ಅಂದರೆ 9 ಅಂತ ತಗೋತಾ ಇದ್ದೇವೆ. ಎನ್ ಈಕ್ವಲ್ ಟು ಹಾಗಾದರೆ ಮೊದಲನೇ ಎ ಎನ್ ಈಕ್ವಲ್ ಟು ಎ ಆರ್ ಘಾತ ಎನ್. ಎ ಅಂದರೆ 2, ಆರ್ ಅಂದರೆ 2, ಅದರ ಘಾತ 9. 2 ಇಂಟು 2ರ ಘಾತ 9 ಅಂದರೆ 512. 512ನೇ 2ರಿಂದ ಗುಣಾಕಾರ ಮಾಡಿದೆ ಅಂದರೆ 1024. ಸರಿಯಾದ ಉತ್ತರ 1024. ನೆಕ್ಸ್ಟ್ ಕೇಳಿದ ನೋಡ್ರಿ ಏನು 7 6 7 9 9 8 8 10 8ರ ಮಧ್ಯಾಂಕ ಮತ್ತು ಬಹುಲಕ. ಮೊದಲು ಇಳಿಕೆ ಕ್ರಮದಲ್ಲಿ 6 7 7 8 8 8 9 10 ಏರಿಕೆ ಕ್ರಮದಲ್ಲಿ ಬರ್ಕೊಂಡೇವೆ. ಮೊದಲು ಮಧ್ಯಾಂಕ ನೋಡಿದಾಗ 8 ಸಂಖ್ಯೆ ಅದಾವ. ಈ ಕಡೆಯಿಂದ 3, ಈ ಕಡೆಯಿಂದ 3 ಬಿಡೋಣ. ಉಳಿದಿದ್ದು ಎಷ್ಟಾಯಿತು 8 ಪ್ಲಸ್ 8 ಭಾಗಲೆ 2, 16 ಭಾಗಲೆ 2 ಅಂದರೆ 8 ಬಂತು. ಇದು ಮಧ್ಯಾಂಕ. ಇನ್ನು ಪುನರಾವರ್ತನೆ ಹೆಚ್ಚಾಗಿದೆ ಯಾವುದು 8 1. ಹಾಗಾದ್ರೆ ಬಹುಲಕನೂ ಎಷ್ಟಾಯಿತು 8 ಆಯಿತು. ಸೊ 8ರಲ್ಲಿ 8 ಹೋದರೆ ಉಳಿದೆಷ್ಟು 0. ಸೊ ಹೀಗಾಗಿ ಅವುಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂದರೆ 0 ಆಗಿದೆ. ನೆಕ್ಸ್ಟ್ ಮೊದಲ 3 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ನೋಡ್ರಿ. ಮೊದಲ 3 ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವ 2 ಪ್ಲಸ್ 3 ಪ್ಲಸ್ 5 ಎಷ್ಟಾಯ್ತು ನೋಡ್ರಿ 10 ಆಯಿತು. ಕರೆಕ್ಟ್ ಅಲ್ಲ. ನೆಕ್ಸ್ಟ್ ಮೊದಲ 3 ಬೆಸ ಸಂಖ್ಯೆಗಳಿಂದ ಮೊತ್ತವನ್ನು ಕಳೆದಾಗ 1 3 5 ಎಷ್ಟಾಯ್ತು ರೀ 8 ಆಯಿತು. 9 ಆಯಿತು. 10ರಲ್ಲಿ 9 ಕಳೆದ್ರೆ ಎಷ್ಟು ಉಳಿತದ 1. ಹಾಗಾದ್ರೆ ಅವುಗಳ ವ್ಯತ್ಯಾಸ ಎಷ್ಟು ಬರ್ತದೆ 1 ಬರ್ತಾ ಇದೆ.